ಇದು ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ರೋಟ್ನಡ್ಗಿ ಗ್ರಾಮದ ಸರ್ಕಾರಿ ಶಾಲೆಗೆ ಡಿಡಿಪಿಐ ಭೇಟಿ. ಇದು ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ರೋಟ್ನಡ್ಗಿ ಗ್ರಾಮದ ಸರ್ಕಾರಿ ಶಾಲೆಗೆ ಡಿಡಿಪಿಐ ಭೇಟಿ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ರೋಟ್ನಡ್ಗಿ ಗ್ರಾಮ ಶಾಲೆಯ ಕಟ್ಟಡ ಶಿಥಿಲವಾದ ಬಗ್ಗೆ ಫ್ರೀಡಮ್ ಟಿವಿ ಮೊದಲೇ ವರದಿಯನ್ನ ಮಾಡಿತ್ತು. ಫ್ರೀಡಮ್ ಟಿವಿಯ ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಡಿಡಿಪಿಐ ಚನ್ನಬಸಪ್ಪ ಭೇಟಿ. ತಕ್ಷಣವೇ ಶಾಲಾ ಮೇಲ್ಚಾವಣಿಯನ್ನ ಪರಿಶೀಲನೆ ಮಾಡಿ ಸರಿಪಡಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಇದು ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಯಾವ ರೀತಿಯಾಗಿ ಫ್ರೀಡಮ್ ಟಿವಿ ಜನಪ್ರತಿನಿಧಿಗಳ ಜೊತೆಗೆ ನಿಂತುಕೊಳ್ಳುತ್ತೆ, ಜನಸಾಮಾನ್ಯರ ಜೊತೆಗೆ ನಿಂತುಕೊಳ್ಳುತ್ತೆ ಅನ್ನೋದನ್ನ ನೋಡಿ. ಯಾವ ರೀತಿಯಾಗಿ ಫ್ರೀಡಮ್ ಟಿವಿ ಜನಸಾಮಾನ್ಯರಿಗೆ ಬಂದಿರುವಂತಹ ವಿಚಾರವನ್ನ, ಬಂದಿರುವಂತಹ ಕಷ್ಟವನ್ನ ಮೇಲಧಿಕಾರಿಗಳಿಗೆ ತಲುಪಿಸ್ತಾ ಇದೆ ಅಂತ ನೋಡಿ. ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದಾಗಿದೆ. ರೋಟ್ನಡ್ಗಿ ಗ್ರಾಮದ ಸರ್ಕಾರಿ ಶಾಲೆಗೆ ಇಂದು ಡಿಡಿಪಿಐ ಭೇಟಿಯನ್ನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ರೋಟ್ನಡ್ಗಿ ಗ್ರಾಮದಲ್ಲಿ ಕೂತ್ಕೊಳ್ಳಕ್ ಆಗ್ತಾ ಇರಲಿಲ್ಲ. ಆ ಒಂದು ಸರ್ಕಾರಿ ಶಾಲೆಯಲ್ಲಿ ಶಿಥಿಲ ಪರಿಸ್ಥಿತಿ ನಿರ್ಮಾಣವಾಗಿರುವ ಕಾರಣಕ್ಕಾಗಿ ವರದಿಯನ್ನ ಮಾಡಿದಂತಹ ಫ್ರೀಡಮ್ ಟಿವಿ ಈಗ ಶಾಲೆ ಕಟ್ಟಡದ ಶಿಥಿಲೀಕರಣದ ಬಗ್ಗೆ ಫ್ರೀಡಮ್ ಟಿವಿ ವರದಿಯನ್ನ ಮಾಡಿತ್ತು. ಫ್ರೀಡಮ್ ಟಿವಿಯ ವರದಿ ಬೆನ್ನಲ್ಲೇ ಡಿಡಿಪಿಐ ಚನ್ನಬಸಪ್ಪ ಅವರು ಭೇಟಿಯನ್ನ ನೀಡಿದ್ದಾರೆ. ತಕ್ಷಣವೇ ಶಾಲಾ ಮೇಲ್ಚಾವಣಿಯನ್ನ ಪರಿಶೀಲನೆ ಮಾಡಿ ಸರಿ ಮಾಡ್ತೀನಿ ಅಂತ ಹೇಳಿ ಭರವಸೆಯನ್ನ ನೀಡಿದ್ದಾರೆ. ಎಷ್ಟು ಮಕ್ಕಳು ಬರ್ತಾರಂದ್ರೆ 22 ಅಂದ್ರೆ ಇಲ್ಲೇ ಇರ್ತಾರ ಅವರು. ಒಂದು ರೂಮ್ ಆಗ್ತದೆ, ಅದೊಂದು ರೂಮ್ ಬಳಸ್ಕೋಬಹುದು ನಾವು. ಈಗ ಸದ್ಯಕ್ಕೆ ಅದು ಬಳಸ್ಕೊಳಕ್ಕಾಗಲ್ಲ, ಮತ್ತೆ ಸ್ಟವ್ ಇರ್ತದೆ, ಅಲ್ಲಿ ಒಳಗೆ ಹೋಗ್ಬಾರ್ದು. ಅದು ಒಂದೇ ರೂಮ್ ಆಗ್ತದೆ. ಇದು ಒಂದು ರೂಮ್ ಆಗ್ತದೆ. ಬೇರೆ ಕಡೆ ಪಾಠಶಾಲೆ ಇದೆ. ಇಷ್ಟೇ ಕೃಷ್ಣಾ ನದಿಗೆ ಭಾರೀ ನೀರು ಹರಿವು ಕುಡಚಿ ಮೇಲ್ಸೇತುವೆ ಜಲಾವೃತ ಸಂಚಾರ ಸ್ಥಗಿತಗೊಂಡಿರುವಂತಹ ಘಟನೆ ನಡೆದಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಕೊಂಕಣ ಪ್ರದೇಶದಲ್ಲಿ ಕಳೆದ ಒಂದು ವಾರದಿಂದ ಧಾರಾಕಾರ ಮಳೆ ಆಗ್ತಾ ಇತ್ತು. ಕೃಷ್ಣಾ ಜಲಾಶಯದ ಪ್ರದೇಶಗಳಾಗಿರುವಂತಹ ಕೊಯ್ಲಾ ನವಜಾದಲ್ಲಿ ಮಳೆ ಜಾಸ್ತಿ ಆಗಿದೆ. 105 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಈ ಒಂದು ಆಣೆಕಟ್ಟು 85.44 ಟಿಎಂಸಿ ನೀರು ಸಂಗ್ರಹವಾಗಿರುವಂಥದ್ದು. ಕೃಷ್ಣಾ ಹಾಗೂ ಉಪನದಿಗಳ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯಲ್ಲಿ ಈ ಒಂದು ಮಹಾರಾಷ್ಟ್ರದ ಅಣೆಕಟ್ಟುಗಳು ಬಹುತೇಕ ಭರ್ತಿಯಾಗಿದ್ದು, ಯಾವಾಗ ಬೇಕಾದರೂ ಹೆಚ್ಚಿನ ಪ್ರಮಾಣದ ನೀರನ್ನ ಬಿಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಚಿಕ್ಕೋಡಿ ಉಪವಿಭಾಗದ ವ್ಯಾಪ್ತಿಯಲ್ಲಿ ಕೃಷ್ಣಾ ಹಾಗೂ ದೂಧಗಂಗಾ, ವೇದಗಂಗಾ ನದಿಯ 6 ಕೆಳ ಹಂತದ ಸೇತುವೆಗಳು ಜಲಾವೃತಗೊಂಡಿದ್ದು, ಇದೀಗ ಕುರ್ಚಿ ಸೇತುವೆ ಜಲಾವೃತಗೊಂಡು ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಸಾರ್ವಜನಿಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತಿ ಪಿಂಚಣಿ ನೌಕರರ ಪ್ರತಿಭಟನೆ. ತಮ್ಮ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೃಷ್ಣರಾಜಪೇಟೆ ತಾಲೂಕಿನ ಪಿಂಚಣಿ ನೌಕರರು ತಹಶೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ಪಿಂಚಣಿ ನೌಕರರ ನ್ಯಾಯಬದ್ಧವಾಗಿ ಬೇಡಿಕೆಯನ್ನು ಈಡೇರಿಸಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮಲ್ತಾಯಿ ಧೋರಣೆಯನ್ನು ಅನುಸರಿಸುತ್ತಾ ಇದೆ ಅಂತ ಹೇಳಿ ಕೃಷ್ಣರಾಜಪೇಟೆ ತಾಲೂಕಿನ ನಿವೃತ್ತ ಸರ್ಕಾರಿ ಪಿಂಚಣಿ ನೌಕರರು ಆರೋಪಿಸಿದರು. ತಮ್ಮ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಮನವಿ ಪತ್ರವನ್ನು ಸಲ್ಲಿಸಿದ್ರು. ರಾಜ್ಯ ಸರ್ಕಾರಿ ನಿವೃತ್ತ ಪಿಂಚಣಿ ನೌಕರರು ಮನವಿಯನ್ನ ಸ್ವೀಕರಿಸಿದಂತಹ ತಹಶೀಲ್ದಾರರು ಲೋಕೇಶ್ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ನಿವೃತ್ತ ಪಿಂಚಣಿ ನೌಕರರ ಮನವಿಯನ್ನ ಸಲ್ಲಿಸಿ ಕೈಗೊಳ್ಳುವಂತೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ ಎಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸರ್ಕಾರಿ ನಿವೃತ್ತ ಪಿಂಚಣಿದಾರರು ವಸಂತ್ ಕುಮಾರ್ ಕೆಂಪೇಗೌಡ, ನರಸಿಂಹ ರಾಜೇಗೌಡರು ಇನ್ನು ಹಲವರು ಉಪಸ್ಥಿತರಿದ್ದರು.
ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟ್ಟಿನ ಫೈನಾನ್ಷಿಯಲ್ ಕಂಡೀಷನ್ಸ್ ಅನ್ನೋದು ಇವತ್ತು ತುಂಬ ಇದಾಗುತ್ತೆ ಅಂತ ಅಂದ್ಬಿಟ್ಟು ಇದೆಲ್ಲ ಮಾಡಿರ್ತಕ್ಕಂಥ ಈ ಭಾರತ ದೇಶದ ಎಲ್ಲ ಸರ್ಕಾರಿ ನೌಕರರು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಿ ನೌಕರರು ತುಂಬ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಅಂದರೆ ವರ್ಷದಲ್ಲಿ ಕೊಡ್ತಕ್ಕಂಥ ಈ DAನ ಕೊಡದೇ ಇದ್ದರೆ ತುಂಬ ಜನಕ್ಕೆ ಭಾಳ ಅನ್ಯಾಯ ಆಗುತ್ತೆ. ಇದು ಸರ್ಕಾರ ಇದನ್ನು ಗಮನ ಹರಿಸಿ ಕೊಡಬೇಕು ಅಂತೇಳಿ ನಮ್ಮ ನೌಕರರ ಸಂಘದ ಪರವಾಗಿ ನಾವೆಲ್ಲರೂ ಇದನ್ನು ಪ್ರಾರ್ಥನೆ ಮಾಡ್ತೀವಿ. ಪ್ರಧಾನಮಂತ್ರಿಗಳಿಗೆ ನಮ್ಮ ಸಾಮಾನ್ಯವಾಗಿ ನಿವೃತ್ತಿ ಆದಮೇಲೆ ಅವರ ಬೆಲೆ ಸರ್ಕಾರಗಳಿಗೆ ಗೊತ್ತಿಲ್ಲ. ಚಿಂತಾಮಣಿ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರ ಕಾರ್ಯದರ್ಶಿಗಳಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಶಿಲ್ಪ ಅವರು ದಿಢೀರನೆ ಭೇಟಿಯನ್ನು ನೀಡಿದ್ದಾರೆ. ಸ್ವಚ್ಛತೆ ನಿರ್ವಹಣೆ, ಆರೋಗ್ಯ ಸೇವೆ ಕುರಿತು ಪರಿಶೀಲನೆಯನ್ನು ನಡೆಸಿದರು. ಆಸ್ಪತ್ರೆಗೆ ಭೇಟಿಯನ್ನು ನೀಡಿದ್ರು. ಆ ಒಂದು ನ್ಯಾಯಾಧೀಶರು ಮಹಿಳಾ ಮತ್ತು ಪುರುಷರು ಹಾಗೂ ಬಾಣಂತಿಯರ ವಾರ್ಡ್ಗಳಿಗೆ ಭೇಟಿಯನ್ನು ನೀಡಿ ವ್ಯವಸ್ಥೆಯನ್ನು ವೀಕ್ಷಣೆ ಮಾಡಿದರು. ವೈದ್ಯರು ಉತ್ತಮ ಚಿಕಿತ್ಸೆಯನ್ನು ನೀಡುತ್ತಾ ಇದ್ದಾರೋ ಇಲ್ವೋ ಎನ್ನುವುದನ್ನು ಪರಿಶೀಲನೆ ಮಾಡಿದ್ದಾರೆ. ರೋಗಿಗಳನ್ನು ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಾದ ನಂತರ ಸ್ವಚ್ಛತೆ, ಶೌಚಾಲಯ ಬಗ್ಗೆ, ಆರೋಗ್ಯ ಸೇವೆ, ವೈದ್ಯಕೀಯ ಸಿಬ್ಬಂದಿ, ಕುಡಿಯುವ ನೀರು ಹಾಗೂ ಇತರೆ ಮೂಲಭೂತ ಕುರಿತು ಮಾಹಿತಿಯನ್ನು ಪಡ್ಕೊಂಡು ಹಣವನ್ನು ನೀಡದೇ ಇದ್ದರೆ ಆಂಬ್ಯುಲೆನ್ಸ್ ತೆಗೆಯುವುದಿಲ್ಲ ಯಾಕೆ ಅಂತ ಹೇಳಿ ಡ್ರೈವರ್ಗೆ ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ. ಜನರಲ್ ಕೇಸ್ ಅಂತೂ ಪ್ರೆಗ್ನೆಂಟ್ ಚಿಲ್ಡ್ರನ್ ಫ್ರೀ ಎಲ್ಲ ಕೇಸಸ್ ಎಲ್ಲ ಹಾಗೆ ಮಾಡ್ತಾರೆ. ಶಾರ್ಟೇಜ್ ಇದ್ರೆ ಅಟ್ಲೀಸ್ಟ್ ಏನಾದ್ರು ಪ್ರೊವೈಡ್ ಮಾಡ್ತಾರೆ. ಆಲ್ಟರ್ನೇಟಿವ್ ವ್ಯವಸ್ಥೆ ಒಂದು ವೆಹಿಕಲ್ ರಿಪೇರ್ ಎರಡು ಆಂಬುಲೆನ್ಸ್ ಸಫಿಷಿಯಂಟ್ ನಿಮಗೆ ಒಂದು ವೆಹಿಕಲ್ ರಿಪೇರ್ ಅಲ್ಲ. ಈಗ ಅದೊಂದು ವೆಹಿಕಲ್ ಆಲ್ಟರ್ನೇಟಿವ್ ಏನು ಮಾಡ್ಕೊಂಡಿದ್ದೀರಾ? ಒಂದು ವೆಹಿಕಲ್ 2 ವೆಹಿಕಲ್ಸ್ ಇದೆ ನಮಗೆ. ಅದು ಸಫಿಷಿಯಂಟಾ? ಮತ್ತೆ ಅದನ್ನ ಏನಾದ್ರು ಮಾಡಬೇಕಲ್ಲ ಮತ್ತೆ. ಅಲ್ಲ ಏನಾದ್ರು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಏನಾದ್ರು ಡಿಸ್ಟ್ರಿಕ್ಟ್ ಇದ್ರಲ್ಲ. ಕಲಬುರಗಿಯಲ್ಲಿ ಬಂಗಾರದ ಅಂಗಡಿ ದರೋಡೆ ಪ್ರಕರಣಕ್ಕೆ ತನಿಖೆ ಇನ್ನಷ್ಟು ತೀವ್ರಗೊಂಡಿದ್ದು ಮತ್ತಿಬ್ಬರು ದರೋಡೆಕೋರರನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನ ಸಾಜಿದ್ ಮತ್ತು ಅರ್ಭಜ್ ಅಂತ ಹೇಳಿ ಗುರುತಿಸಲಾಗಿದೆ. ಬಂಧಿತರು ಲೈಟರ್ ಹೆಚ್ಚಿಸುವಂತಹ ಬಂದೂಕು ಹಾಗೂ ಒಂದು ತಲ್ವಾರ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಡೂಪ್ಲಿಕೇಟ್ ಬಂದೂಕನ್ನು ತೋರಿಸಿ ದರೋಡೆ ಮಾಡಿದ್ರು. ಈ ಒಂದು ಪ್ರಕರಣ ಸಂಬಂಧ ಇವರಿಗೂ ಕೂಡ 5 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ರೈತರಿಗೆ ಸರಿಯಾಗಿ ಯೂರಿಯಾ ಗೊಬ್ಬರ ಸಿಕ್ಕಿಲ್ಲ. ಅನ್ನದಾತರು ಪರದಾಟ ಮುಂದುವರೆದಿದೆ. ರೈತರ ಕಷ್ಟ ಅರಿತಂತಹ ಶಿರಹಳ್ಳಿ ಚಂದ್ರು ರಮಾಣಿ ಅವರು ಖುದ್ದಾಗಿ ರೈತರಿಗೆ ಯೂರಿಯಾ ಗೊಬ್ಬರ ಪೂರೈಕೆ ಮಾಡಲು ನಿಂತಿದ್ದಾರೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಹಣದೂರು ಈ ಒಂದು ಗ್ರಾಮದಲ್ಲಿ ಗೊಬ್ಬರ ವಿತರಣೆ ಮಾಡ್ತಾ ಇದ್ದು ಒಂದು ಟ್ರಕ್ ಗೊಬ್ಬರವನ್ನು ರೈತರಿಗೆ ಶಾಸಕರು ಖುದ್ದಾಗಿ ವಿತರಣೆ ಮಾಡಿದ್ರು. ಸರ್ವಿಸ್ ಲೋ ಆಗಿರುವಂತಹ ಕಾರಣಕ್ಕೆ ತಾಂತ್ರಿಕ ಸಮಸ್ಯೆ ಬಗೆಹರಿಸಬೇಕು. ಕೂಡಲೇ ರಾಜ್ಯ ಸರ್ಕಾರಿ ರೈತರ ಬೆಳವಣಿಗೆ ಸಮರ್ಪಕವಾಗಿರುವಂತಹ ಗೊಬ್ಬರ ವಿತರಣೆ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ 100 ರೂಪಾಯಿ ಕೊಡ್ತಾರೆ. ನೀವು ಬಂದು ಚೇಂಜ್ ತಗೊಂಡು ಹೋಗ್ರಿ. ನನ್ನ ಯಾವ್ದು ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಮಠ ಆದ್ರೆ ಇಡೀ ಊರಾಗ ಎಲ್ಲಾ ಕಡೆ ಮಾಡ್ಬೇಕಂದ್ರೆ ಈ ಪಂಚಾಯತಿ ಅವ್ರಿಗೂ ಕಷ್ಟ ಐತೆ.
ನಾಗಮೋಹನ ದಾಸ ಅವರ ನೇತೃತ್ವದಲ್ಲಿ ನಡೆದಂತಹ ಪರಿಶಿಷ್ಟ ಜಾತಿ ಸಮೀಕ್ಷೆಯ ವರದಿ ಮುಗಿದಿದ್ದು ಸರ್ಕಾರಕ್ಕೆ ಸಲ್ಲಿಸಿದಂತಹ ತಕ್ಷಣವೇ ವರದಿ ಮಂಡನೆ ಬಳಿಕ ಮಾದಿಗ ಜನಸಂಖ್ಯೆಗೆ ಅನುಗುಣವಾಗಿ ತ್ವರಿತ ಒಳ ಮೀಸಲಾತಿಯನ್ನು ಒದಗಿಸಬೇಕು ಅಂತ ಹೇಳಿ ಡಿಎಸ್ಎಸ್ ಸಂಚಾಲಕ ಮಂಡಲ ಸುರೇಶ್ ನಂದೇನ ಅವರು ಪಕ್ಕೀರೇಶ್ ಹಾಗೂ ಸರ್ಕಾರಕ್ಕೆ ಇನ್ನೂ ಹಲವರು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಈಗಾಗಲೇ 2 ಬಾರಿ ಪರಿಶಿಷ್ಟ ಜಾತಿ ಸಮೀಕ್ಷೆ ವರದಿಯ ಆ ಒಂದು ಅವಧಿಯನ್ನ ಮುಗಿಸಿದ್ದು ಪ್ರಸ್ತುತ ಪ್ರಕ್ರಿಯೆ ಉತ್ತಮವಾಗಿದೆ. ಆದರೆ ಇದರ ವರದಿಯನ್ನು ತ್ವರಿತವಾಗಿ ಮಂಡಿಸಿ ವಾಸ್ತವಾಂಶವನ್ನ ತಿಳಿಸಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿರುವಂತಹ ಮಾದಿಗ ಜನಸಂಖ್ಯೆಯಿಂದಲೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಮೀಸಲಾತಿ ಸೌಲಭ್ಯವನ್ನ ಪಡಿತಾ ಇದ್ದಾರೆ. ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನ ನೀಡಿ 1 ವರ್ಷಗಳಾದರೂ ಕೂಡ ಸಮಾಜಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಹೀಗಾಗಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಿಂದ ಬಸ್ ನಿಲ್ದಾಣದವರೆಗೆ ಸರ್ಕಾರದ ಅನುಕೂಲ ಯಾತ್ರೆನ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್.ಸಿ. ಮಾದೇವಪ್ಪನವರಿಗೆ ಮಾದಿಗ ಸಮಾಜದ ಪರವಾಗಿ ಒತ್ತಾಯ ಮಾಡ್ತಕ್ಕಂಥದ್ದಿಷ್ಟೇ. ಆಗಸ್ಟ್ 1ನೇ ತಾರೀಕು 2024ರಂದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿಯನ್ನು ಕೊಡ್ತಕ್ಕಂಥ ಅಧಿಕಾರ ಆಯಾ ರಾಜ್ಯಗಳಿಗಿದೆ. ತಾವು ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬಹುದು ಅಂತಕ್ಕಂಥ ತೀರ್ಪನ್ನು ಕೊಟ್ಟು ನಾಳೆ ಆಗಸ್ಟ್ 1ನೇ ತಾರೀಕಿಗೆ 1 ವರ್ಷ ಆಗ್ತಾ ಇದೆ. ಸುಪ್ರೀಂ ಕೋರ್ಟಿನ ಆದೇಶ ಬಂದ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಮಂತ್ರಿಗಳು, ಕ್ಯಾಬಿನೆಟ್ನ ಸಚಿವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕ ಸದಸ್ಯತ್ವದ ಒಂದು ಆಯೋಗವನ್ನು ರಚನೆ ಮಾಡಿ ಹಿಂಗಿರ್ತಕ್ಕಂಥ ಒಂದು ಸಂಖ್ಯೆ ದತ್ತಾಂಶ ಸರಿಯಿಲ್ಲ, ಆ ದತ್ತಾಂಶದಲ್ಲಿ ಜಾತಿ ಜನಸಂಖ್ಯೆ ಅಧಿಕೃತವಾಗಿ ಸಿಗ್ತಾ ಇಲ್ಲ ಅಂತಕ್ಕಂಥ ನೆಪ ಒಡ್ಡಿ ಒಂದು ಆಯೋಗವನ್ನು ರಚನೆ ಮಾಡಿದ್ರು. ಇವತ್ತು ನಾಗಮೋಹನ್ ದಾಸ್ ಅವರ ವರದಿಯನ್ನು ಮಕ್ಕಳು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂಚೂಣಿಗೆ ಬರಬೇಕು ಅನ್ನುವಂತ ಒಂದೇನು ಸಂಕಲ್ಪ ಈ ಸಮಾಜದ ಹೋರಾಟಗಾರರಿದೆ. ಅಂತ ಒಂದು ಇದಕ್ಕೆ ಅವಕಾಶ ನ್ಯಾಯ ಸಿಗಬೇಕಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಸನ್ಮಾನ್ಯ ಎಚ್.ಸಿ. ಮಾದೇವಪ್ಪನವರು, ಈ ರಾಜ್ಯದ ಸಚಿವ ಸಂಪುಟ ಏನಿವತ್ತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ SC ST ಜನಾಂಗದ ಸಮಾವೇಶವನ್ನ ಮಾಡಿ ಚಿತ್ರದುರ್ಗದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿ ಹೋದ್ರು, ನಾವು ಅಧಿಕಾರಕ್ಕೆ ಬಂದ ಮೊದಲನೇ ದಿನ 24 ಗಂಟೆ ಒಳಗೆ ನಾವು ಇಂಟರ್ನಲ್ ರಿಸರ್ವೇಶನ್ ಅನ್ನು ನಿಮಗೆ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟು ಇವತ್ತು 2.5 ವರ್ಷಗಳ ಕಾಲ ಆಗಿದೆ. ಇನ್ನ ಈ ಸಮುದಾಯದ ಜನರ ಒಂದು ಭಾವನೆಯನ್ನು ತಾವು ಪರೀಕ್ಷೆ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಪ್ರೀತಿ ವಿಚಾರವಾಗಿ ಗಲಾಟೆ ನಡೆದು ಓರ್ವ ಯುವಕನಿಗೆ ಚಾಕು ಇರಿತವಾಗಿರುವ ಘಟನೆ ಹುಬ್ಬಳ್ಳಿಯಲ್ಲಿ ಸಹೋದರ ಸೋಫಾ ಓಣಿಯಲ್ಲಿ ನಡೆದಿದೆ. ಗೌಸು ಮೊಹಿವುದ್ದೀನ್ ಚಾಕುವನ್ನ ಇರಿದಂತಹ ಒಳಗಾಗಿರುವಂತಹ ಯುವಕನಾಗಿದ್ದು, ಹುಡುಗಿಯ ಚಿಕ್ಕಪ್ಪ ಚಾಕು ಇರಿದು ಆರೋಪಿಯಾಗಿದ್ದಾನೆ. ತಮ್ಮ ಮನೆಯ ಯುವತಿಯನ್ನ ಪ್ರೀತಿಸುತ್ತಿದ್ದೇನೆ ಅಂತ ಕೋಪಕ್ಕೆ ಗೌಸ್ ವಸೀಂ ಎಂಬಾತನ ಚಾಕು ಇರಿದಿದ್ದಾನೆ. ಇದಕ್ಕೂ ಮುನ್ನ ಯುವತಿಗೆ ಕರೆ ಮಾಡಿ ಮೊಹಿನುದ್ದೀನ್ ಅನ್ನ ಕರೆದಿದ್ರು. ಯುವತಿಯ ಮಾತನ್ನ ನಂಬಿ ಬಂದಿದ್ದಂತಹ ಗೌಸ್ ಮೇಲೆ ಮಾರಣಾಂತಿಕ ದಾಳಿಯನ್ನ ನಡೆಸಲಾಗಿದೆ. ಈ ಬಗ್ಗೆ ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದ್ದು, ಚಾಕು ಇರಿದ ಆರೋಪಿ ವಸೀಂ ಹಾಗೂ ಯುವತಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.